ರಾಮ ಮಂದಿರದ ಉದ್ಘಾಟನೆಗೆ ಇನ್ನುಳಿದಿರೋದು ಕೇವಲ 5 ದಿನಗಳು ಮಾತ್ರ. ಈ ಬೆನ್ನಲ್ಲೇ ಸರ್ವಂ ರಾಮಮಯವಾಗಿದೆ. ಎಲ್ಲಿ ಕೇಳಿದ್ರೂ ರಾಮ ಜಪ ಜೋರಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ದೇವಭೂಮಿಯಿಂದ ನಿಮ್ಮ ಪಬ್ಲಿಕ್ ಟಿವಿ ಲೈವ್ ಕವರೇಜ್ ಅನ್ನು ಮಾಡ್ತಾ ಇದೆ. ದೇವಭೂಮಿಯಲ್ಲಾಗುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಪರಮ ಪುರುಷನಿಗೆ ಭವ್ಯ ಮಂದಿರವನ್ನು ಕಟ್ಟಿರುವಂತಹದ್ದು. ಅದರ ಉದ್ಘಾಟನೆಗೆ ಇನ್ನುಳಿದಿರೋದು 5 ದಿನಗಳು ಮಾತ್ರ. ದಶರಥ ನಂದನ ಪಟ್ಟಾಭಿಷೇಕಕ್ಕೆ ಅಂತಿಮ ಸಿದ್ಧತೆಗಳಾಗಿದೆ. ಅಯೋಧ್ಯೆಯಿಂದ ಪಬ್ಲಿಕ್ ಟಿವಿ ಮೆಗಾ ಕವರೇಜ್ ಅನ್ನು ಮಾಡ್ತಾ ಇದೆ. ಅಯೋಧ್ಯೆಯ ಪ್ರತಿಯೊಂದು ಕ್ಷಣವನ್ನು ಕೂಡ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ರಾಘವನನ್ನ ಕಣ್ತುಂಬಿಕೊಳ್ಳಲು ಭಕ್ತಗಣ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಪುಣ್ಯ ಕಾಲಕ್ಕೆ ಭಾರತ ಸಜ್ಜಾಗ್ತಾ ಇದೆ. 500 ವರ್ಷಗಳ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಸಡಗರ ಮನೆ ಮಾಡಿದೆ. ಈ ಸಡಗರ, ಈ ಸಂಭ್ರಮ, ಈ ಸಿದ್ಧತೆಯನ್ನ ನೀವು ಕುಂತಲ್ಲಿಯೇ ನೋಡಬಹುದು. ನೀವಿರುವಂತಹ ಜಾಗದಿಂದಲೇ ನೋಡಬಹುದು. ನಿಮಗೆ ಲೈವ್ ಕವರೇಜ್ ಅನ್ನ ಪಬ್ಲಿಕ್ ಟಿವಿ ಕೊಡ್ತಾ ಇರುವಂಥದ್ದು. ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ, ರಾಮ ಭಕ್ತರ ಸಡಗರ ಹೇಗಿದೆ, ಯಾವ ರೀತಿಯ ಸಿದ್ಧತೆಯನ್ನ ರಾಮನಗರಿಯಲ್ಲಿ, ದೇವಭೂಮಿಯಲ್ಲಿ, ಅಯೋಧ್ಯೆಯಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಇಂಚಿಂಚು ಮಾಹಿತಿಯನ್ನ ಕಳೆದ 3 ದಿನಗಳಿಂದಲೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ನೀವು ಕುಂತಲ್ಲಿ, ನೀವಿರುವ ಜಾಗದಿಂದಲೇ ಜನವರಿ 22ರವರೆಗೂ ಕೂಡ ಅಯೋಧ್ಯೆಯಲ್ಲಾಗುವಂತಹ ವಿಧಿವಿಧಾನಗಳನ್ನು, ಅಲ್ಲಾಗುವಂತಹ ಸಂಭ್ರಮಾಚರಣೆಗಳನ್ನು, ಅಲ್ಲಾಗುವಂತಹ ಪೂಜಾ ಕೈಂಕರ್ಯಗಳನ್ನು ಕಣ್ತುಂಬಿಕೊಳ್ಳಬಹುದು. ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸುವಂತಹ ಬಾಲರಾಮನ ವಿಗ್ರಹ ಇದೇನಾ? ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿರುವಂತಹ ಫೋಟೋ ವಿಗ್ರಹದ್ದೇನಾ? ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಜೀವ ತುಂಬಿರುವಂತಹ ವಿಗ್ರಹ ಇದೇನಾ? ಧನುರ್ಧಾರಿ ಕೋದಂಡರಾಮನ ಮೂರ್ತಿಯ ಫೋಟೋ, ಕಮಲದ ಮೇಲೆ ಮಂದಸ್ಮಿತನಾಗಿರುವಂತಹ ಬಾಲರಾಮ. ಇಂದು ಅಯೋಧ್ಯೆಗೆ ಆಗಮನ, ನಾಳೆ ಗರ್ಭಗುಡಿಯನ್ನು ಪ್ರವೇಶ ಮಾಡಲಿದ್ದಾನೆ ಬಾಲರಾಮ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂಥದ್ದು. ಈಗಾಗಲೇ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಕರ್ನಾಟಕದ ಶಿಲೆಯಲ್ಲಿ ಅರಳಿರುವಂತಹ ಬಾಲರಾಮನ ವಿಗ್ರಹ ಫೈನಲ್ ಆಗಿದೆ. ಆ ಬಾಲರಾಮನ ವಿಗ್ರಹ ಇಲ್ಲಿಯವರೆಗೂ ಕೂಡ ಬಹಿರಂಗವಾಗಿಲ್ಲ. ಬಟ್ ಇನ್ವಿಟೇಷನ್ ಕಾರ್ಡ್ಗಳಲ್ಲೆಲ್ಲ ಇದೇ ಫೋಟೋವನ್ನೇ ಪ್ರಿಂಟ್ ಮಾಡಿರುವಂತಹದ್ದು. ಹಾಗಾದರೆ ಈ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಕರ್ನಾಟಕದಿಂದ ಆಯ್ಕೆಯಾದಂತಹ ಕಲ್ಲಿನಲ್ಲಿ ಅರಳಿದಂತಹ ರಾಮ ಪ್ರತಿಮೆ ಇದೇನಾ, ಬಾಲರಾಮ ಇದೇನಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ಗರಿಗೆದರುತ್ತಾ ಇರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿರುವಂತಹ ಫೋಟೋನೇ, ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ವಿಗ್ರಹ ಎರಡೂ ಕೂಡ ಒಂದೇನಾ ಅನ್ನುವಂತಹ ಪ್ರಶ್ನೆ, ಅದನ್ನೇನೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ಪ್ರಿಂಟ್ ಮಾಡಿಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಉತ್ತರವನ್ನು ಸಿಗುವಂತಹ ಸಾಧ್ಯತೆ ಇರುವಂತಹದ್ದು. ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇಡೀ ದೇಶಕ್ಕೆ ದೇಶವೇ ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತಹದ್ದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ. ಇಡೀ ದೇಶಕ್ಕೆ ದೇಶವೇ ಅತ್ಯಂತ ಕಾತುರದಿಂದ ಕಾಯ್ತಾ ಇದೆ. ಆ ಅಮೃತ ಗಳಿಗೆಗಾಗಿ ತುದಿಗಾಲಿನಲ್ಲಿ ನಿಂತಿದೆ. 30 ವರ್ಷಗಳಿಂದ ರಾಮ ಮಂದಿರದ ನಿರ್ಮಾಣ ಕಾರ್ಯ ಆಗ್ತಾ ಇದೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ ಮೇಲೆ ರಾಮ ಮಂದಿರ ಯಾವಾಗ ನಿರ್ಮಾಣ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಆದರೂ ಅಯೋಧ್ಯೆಯ ಕಾರ್ಯಶಾಲಾದಲ್ಲಿ ಕೆಲಸ ಶುರುವಾಗಿ ಹೋಗಿತ್ತು. ಅವತ್ತಿನಿಂದ ಇವತ್ತಿನ ತನಕ 30 ವರ್ಷಗಳ ಕಾಲ ರಾಮ ಮಂದಿರಕ್ಕೆ ಬೇಕಾದಂತಹ ಕಲ್ಲು ಕಂಬಗಳ ಕೆತ್ತನೆ ನಿರಂತರವಾಗಿ ನಡೀತಾ ಇದೆ. ಮೊದಲೆರಡು ಹಂತದ ಕಾಮಗಾರಿ ಪೂರ್ಣಗೊಂಡಿದೆ. ಅಂತಿಮ ಹಂತದ ಕೆಲಸಕ್ಕೆ ಕಂಬ ಕೆತ್ತನೆಯ ಕಾರ್ಯ ಮುಂದುವರೆದಿದೆ. ಈ ಬಗ್ಗೆ ನಮ್ಮ ಸೀನಿಯರ್ ಆಂಕರ್ ಅರವಿಂದ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾದ ಬಳಿಕ ಯಾವಾಗ ರಾಮ ಮಂದಿರದ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಈ ಕರಸೇವಕರ ಉತ್ಸಾಹ ಹೇಗಿತ್ತು ಅಂತಂದರೆ, ಅವತ್ತಿನಿಂದಲೇ ರಾಮ ಮಂದಿರದ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಿಬಿಡಬೇಕು, ರಾಮ ಮಂದಿರ ಅಂತಂದರೆ ಈ ರೀತಿ ಬರಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಅವರು ಅವತ್ತಿನಿಂದನೇ ಕೆಲಸ ಶುರು ಮಾಡಿಬಿಡ್ತಾರೆ. ದೇಶದ ಉದ್ದಗಲದಿಂದ ಈ ಕಲ್ಲಿನ ಕೆತ್ತನೆಯ ಶಿಲ್ಪಿಗಳನ್ನು ಕರೆಸಿ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ಅವರೆಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಅವರೇ ಒಂದು ರೀತಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋದು ಹೇಗೆ, ಯಾವ ರೀತಿ ಬರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಕೆಲಸವನ್ನು ಶುರು ಮಾಡಿಬಿಡ್ತಾರೆ. ಆ ಕೆಲಸವನ್ನು ಶುರು ಮಾಡಿದಂತಹ ಜಾಗ, ಅದನ್ನು ಕಾರ್ಯಶೇರ ಅಂತ ಕರೀತಾರೆ. ಆ ಜಾಗದಲ್ಲಿ ನಾನಿದ್ದೀನಿ. ಕರಸೇವಕಪುರ ಅಂತಕ್ಕಂಥ ಏರಿಯಾ ನೋಡಿ. ಈ ಏರಿಯಾ ಹೆಸರನ್ನೇ
ಕರಸೇವಕಪುರ ಅಂತ ಕಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈ ಏರಿಯಾದಲ್ಲಿ ಶುರು ಮಾಡಿದ್ದವ್ರ ಕೆಲಸ. ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು ಈಗಾಗಲೇ ಕೆತ್ತನೆ ಆಗಿರ್ತಕ್ಕಂಥ ಬೃಹತ್ ಕಂಬಗಳನ್ನ ರೆಡಿ ಮಾಡಿದ್ದಾರೆ. ಬಟ್ 30 ವರ್ಷ ಆಯ್ತು, 1992ರಿಂದ ಇಲ್ಲಿ ತನಕ 30 ವರ್ಷ ಆಯ್ತು. 30 ವರ್ಷದಿಂದಲೂ ಕೂಡ ನಿರಂತರವಾದ ಕೆಲಸ ನಡೀತಾ ಇದೆ. ಆ ಭಾಗದಲ್ಲಿ ನೋಡ್ಬೋದು ರೆಡಿ ಆಗಿರ್ತಕ್ಕಂಥ ಪಿಲ್ಲರ್ಗಳು, ಎಲ್ಲ ಪಿಲ್ಲರ್ಗಳನ್ನ ಈಗಾಗಲೇ ಅಲ್ಲಿ ರೆಡಿ ಮಾಡಿ ಹಿಂದಕ್ಕೆ ಇಟ್ಟಿದ್ದಾರೆ. ಇನ್ನೇನು ಕೆಲವನ್ನ ತೆಗೆದುಕೊಂಡು ಹೋಗಬೇಕು ರಾಮ ಮಂದಿರ ನಿರ್ಮಾಣಕ್ಕೆ. ಆ ಕೆಲಸಗಳ ಅಂತಿಮ ಕಾರ್ಯ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದನ್ನ ಫೈನಲ್ ಟಚ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಮಾತನಾಡಿಸ್ತಾ ಇದ್ದೆ ಕೆಲವ್ರನ್ನ, ಅವ್ರು ಹೇಳ್ತಾ ಇದ್ರು ಇಲ್ಲಿ ಇರ್ತಕ್ಕಂಥ ಕಂಬಗಳು ಸಾಕಾಗೋದೇ ಇಲ್ಲ, ನಾವು 30 ವರ್ಷದಿಂದ ಕೆಲಸ ಮಾಡಿದ್ರು ಕೂಡ, ಇಷ್ಟು ರೆಡಿ ಮಾಡಿದ್ರು ಕೂಡ ಸಾಕಾಗಲ್ಲ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ರಾಮ ಮಂದಿರ ಇನ್ನೂ ಕೂಡ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ನಿಮಗೇನು ಗರ್ಭಗುಡಿ ಏನಿದೆ, ಆ ಮುಂಭಾಗದ ಪ್ರಾಂಗಣ ಇಷ್ಟು ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಬಟ್ ನಾವು ಚಿತ್ರದಲ್ಲಿ ಏನು ನೋಡಿದೀವಿ, ರಾಮ ಮಂದಿರದ ಒಂದು ಚಿತ್ರವನ್ನ ನೋಡಿದೀವಲ್ಲ, ಅದು ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಇನ್ನೂ ಕೂಡ 2-3 ವರ್ಷಗಳು ಬೇಕು. ಮತ್ತೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ವಿಪರೀತವಾಗಿ ಬೇಕು. ಆ ಕೆಲಸ ಕಾರ್ಯಗಳನ್ನ ಇಲ್ಲಿನ ಶಿಲ್ಪಿಗಳು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಇಲ್ಲಿಂದ ಪಿಲ್ಲರ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಪ್ರತಿ ದಿವಸ ಪಿಲ್ಲರ್ ತೆಗೆದುಕೊಂಡು ಹೋಗ್ತಾರೆ, ತಗೊಂಡು ಹೋಗಿ ಆ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಇದರ ಕಾನ್ಸೆಪ್ಟು, ಇದರ ಈ ಶಿಲ್ಪಕಲೆ, ಇದರ ಡಿಸೈನಿಂಗ್ ಯಾವ ರೀತಿ ಬರಬೇಕು, ಇದನ್ನೆಲ್ಲ ಕೂಡ ಅಲ್ಲಿ ಒಬ್ರು ನಿಂತ್ಕೊಂಡು ನಿಮಗೆ ಅಲ್ಲಿ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇರ್ಬೋದು. ಅವರು 30 ವರ್ಷದಿಂದ ಯಾವ ರೀತಿ ಬರಬೇಕು ಪ್ರತಿಯೊಂದು ಪಿಲ್ಲರ್, ಆಮೇಲೆ ಒಂದೊಂದು ಪಿಲ್ಲರ್ಗೂ ಇನ್ನೊಂದು ಪಿಲ್ಲರ್ಗೂ ಬಹಳ ವ್ಯತ್ಯಾಸ ಇದೆ. ಆ ಡಿಸೈನಿಂಗ್ಸ್ನಲ್ಲಿ ಗಂಡ ಬೇರುಂಡ ಆಗಿರಬಹುದು ಅಥವಾ ಬೇರೆ ಬೇರೆ ದೇವರಾಗಿರ್ಬೋದು, ಮುಕ್ಕೋಟಿ ದೇವರುಗಳನ್ನು ಕೂಡ ಕಲ್ಲಿನ ಕಂಬಗಳಲ್ಲಿ ಕೆತ್ತುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಅವ್ರು ಕೊಟ್ಟರು. ಇದಿಷ್ಟೇ ಅಲ್ಲ, ಬೃಹತ್ತಾದಂತಹ ನೋಡಿ, ಪ್ರತಿಯೊಂದು ಗಮನಿಸ್ಬೋದು ನೀವು ವಿಜುವಲ್ಸ್, ಎಷ್ಟು ಕಂಬಗಳು, ಇವೆಲ್ಲ ಸಿದ್ಧತೆ ಆಗಿರ್ತಕ್ಕಂಥ ಕಂಬಗಳು. ಈ ಎಲ್ಲ ಕಂಬಗಳು ಕೂಡ ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಆ ಕಾಮಗಾರಿ ಇನ್ನೇನು ಉಳಿದಿರುತ್ತೆ, ಆ ಎಲ್ಲ ಕಾಮಗಾರಿಗಳನ್ನು ಮಾಡುವಂತಹ ಕೆಲಸ. ಅದಕ್ಕೋಸ್ಕರ ಇಲ್ಲೊಂದು JCB ಕೂಡ ರೆಡಿ ಇದೆ. ಒಂದೊಂದು ಪಿಲ್ಲರ್ ರೆಡಿ ಆಗ್ತಾ ಇದ್ದ ಹಾಗೇನೆ JCB ಮುಖಾಂತರ ಅದನ್ನ ರಾಮ ಮಂದಿರಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಅಲ್ಲಿ ಹಾಕುವಂತಹ, ಅಂದ್ರೆ ಅದನ್ನ ಅಲ್ಲಿ ಸ್ಥಾಪಿಸುವಂತಹ ಕೆಲಸ ಕಾಮಗಾರಿ ನಡೀತಾ ಇದೆ. 30 ವರ್ಷಗಳ ಅವರ ಶ್ರಮ ಈಗ ಸಾರ್ಥಕತೆಯನ್ನು ಪಡ್ಕೊತಾ ಇದೆ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಅರವಿಂದ್ ಸೇತುರಾವ್, ಪಬ್ಲಿಕ್ ಟಿವಿ, ಅಯೋಧ್ಯೆ.